Sunshine, sunshine, sunshine. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೈನಮನಿ ಕನ್ನಡ ಲಾಗ್ಸ್. ಸೊ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ಪ್ರತಿ ಸತಿ ಬಂದಾಗ್ಲೂ ಇದೇ ಥರ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಹೌದು, ಮೇಕಪ್ ಕೋರ್ಸ್ ಆಯಿತು, ಬ್ಯೂಟಿಷಿಯನ್ ಕೋರ್ಸ್ ಆಯಿತು, ಈಗ ಸಲೂನು ಓಪನ್ ಮಾಡಾಯಿತು. ಇನ್ಮೇಲಿಂದ ವೀಡಿಯೋಸ್ ಮಾಡದೇ ಇರ್ತೀನ, ಖಂಡಿತ ಇಲ್ಲ. ಇನ್ಮೇಲಿಂದ ನಿಮಗೆ ವೀಡಿಯೋಸ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂತ ಅಂದರೆ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತೇನಪ್ಪ ವೀಡಿಯೋಸ್ ಮಾಡ್ತಾಯಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಏನಿಲ್ಲ ರೀ, ಸೆಲ್ಫ್ ಹೇರ್ ಕಟ್ ಯಾರಿಗಿಷ್ಟ ಇರಲ್ಲ. ಸಲೂನ್ಗೆ ಹೋಗೋದಕ್ಕಾಗೋದಿಲ್ಲ, ಆದರೂ ಹೇರ್ ಕಟ್ ಮಾಡ್ಕೋಬೇಕು ಅಂತ ಇರೋರಿಗೆ. ಸೊ ಇವತ್ತು ನಾನು ಸೆಲ್ಫ್ ಹೇರ್ ಕಟ್ನ ಯಾವ ಥರ ಮಾಡೋದನ್ನು, ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೇರ್ ಕಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ಬಿಡ್ತೀನಿ. ಈ ಥರ ಒಂದು ಕೂಮ್ ತಗೋಬೇಕು. ಆ್ಯಂಡ್ ನಿಮ್ಮ ಮನೇಲಿ ಯಾವ ಕೂಂಬಿದ್ರೂ ನಡೆಯುತ್ತೆ. ಸೊ ನನ್ನ ಹತ್ರ ಇದೆ ಇವಾಗ, ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ 2 ಕೂಮ್ಸ್ ಆ್ಯಂಡ್ ನಿಮ್ಮ ಹತ್ರ ಮಾಮೂಲಿ ಈ ಥರ ರಿಬ್ಬನ್ಸೇ ಹಾಕಬೇಕು ಅಂತೇನಿಲ್ಲ. ಮಾಮೂಲಿ ಮನೇಲಿ ರಿಬ್ಬನ್ ಇರುತ್ತಲ್ಲ, ಆ ಥರ ರಿಬ್ಬನ್ ಆದರೂ ಪರವಾಗಿಲ್ಲ. ಆ್ಯಂಡ್ ಸೀಸರ್. ಸೊ ಇದಿಷ್ಟೇ ಬೇಕಾಗಿರೋದು, ರಿಬ್ಬನ್ ಆ್ಯಂಡ್ ಕೂಮ್ಸ್, 2 ಟೈಲ್ ಕೂಮ್ಸ್ ಆ್ಯಂಡ್ 1 ಸೀಸರ್. ಸೊ ಪ್ರೊಸೆಸ್ ಹೆಂಗಪ್ಪ ಸ್ಟಾರ್ಟ್ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟು ಒಂದು ನಾಟ್ ಇಲ್ಲದೆ ಇರೋ ಥರ ಬಿಡಿಸ್ಕೊಬಿಡೋಣ. ಹೇರ್ ಕಟ್ ಮಾಡುವಾಗ ನಾಟ್ ಇಲ್ಲದೆ ಇರೋ ಥರ ಬಿಡಿಸ್ಕೋಬೇಕು. ಇವಾಗ ಫ್ಲಿಟ್ಟೇರ್ಸ್ ಆಗಿದೆ, ಫ್ರಿಝಿ ಆಗಿದೆ ಅಂತ ಅನ್ನೋರು ಹೇರ್ ಕಟ್ ಮಾಡಿಸ್ಕೋಬೇಕು, ಸಲೂನ್ಗೆ ಹೋಗೋಕ್ಕಾಗೋದಿಲ್ಲ, ಟೈಮ್ ಇಲ್ಲ ಹೋಗೋದಕ್ಕೆ ಅನ್ನೋಂಗೆ ಮನೇಲಿರುವಾಗ ನೀವೇ ಆರಾಮಾಗಿ ಹೇರ್ ಕಟ್ನ ಮಾಡ್ಕೋಬೋದು. ಸೊ ಇವಾಗ ನಾನು ನಾಟ್ ಎಲ್ಲ ಬಿಡಿಸ್ಕೊಂಡೆ ಈ ಥರ ಒಂದು ಸೆಕ್ಷನ್ ತೊಗೋತಾ ಇದ್ದೀನಿ. ಸೊ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನಾನು ಇವತ್ತು ಮಾಡ್ತಾರ ಹೇರ್ ಕಟ್ ಬಂದು ಸ್ಟೆಪ್ ಹೇರ್ ಕಟ್. ಸೊ ನಿಮಗೆ ನೋಡ್ಕೊಳ್ಳಿ ಯಾವ ಥರ ಬೇಕು ಅಂತ ಹೇಳಿ, ನಿಮಗೆಷ್ಟು ಸೈಜ್ ಬೇಕು, ನಿಮಗೆಷ್ಟು ಲೆಂತ್ ಬೇಕು ಹೇರ್ಸ್. ಸೊ ಇವಾಗ ನನ್ನ ಹೇರ್ಸ್ ಇಷ್ಟು ಲೆಂತಿ ಆಗಿದೆ, ಬಟ್ ನನಗೆ ಇಷ್ಟೇ ಲೆಂತಿ ಆಗಬೇಕು. ಬಟ್ ನನಗೆ ಫ್ಲಿಟ್ ಹೇರ್ಸ್ಗಳೆಲ್ಲ ಹೋಗಬೇಕು, ಅದಕ್ಕೋಸ್ಕರ ನಾನು ಹೇರ್ ಕಟ್ನ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಕೂಡ ಹೇರ್ ಕಟ್ ಮಾಡಿದೆ. ಸೊ ಈ ಥರ 2 ಕಡೆನೂ ನಾನು ಬಿಡಿಸ್ಕೊಂಡಿದ್ದೀನಿ. ಬಿಡಿಸ್ಕೊಂಡು 2 ಕಡೆನೂ ಇಲ್ಲಿಗೊಂದು ರಿಬ್ಬನ್ ಹಾಕ್ಕೊತಿದ್ದೀನಿ. ನನಗೆ ಇಷ್ಟೇ ಸಾಕು, ಶಾರ್ಟ್. ನನಗೆ ತುಂಬ ಶಾರ್ಟ್ ಬೇಡ. ನಾವು ಯಾವಾಗಲೂ ಕತ್ತನ ಏನೇ ಹೇರ್ ಕಟ್ ಮಾಡುವಾಗಲಿ ಕತ್ತನೆ ಯಾವಾಗಲೂ ಸ್ಟ್ರೈಟ್ ಇಟ್ಕೊಂಡೇ ಕಟ್ನ ಮಾಡಬೇಕು. ಇಲ್ಲಾಂತಂದರೆ ನಮ್ಮ ಹೇರು ಏರುಪೇರು ಆಗುತ್ತೆ, ಹೇರ್ ಕಟ್ಟಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ನನಗೆ ಇಷ್ಟೇ ಸಾಕು. ಸೊ ಇಷ್ಟನ್ನು ನಾನು ಇವಾಗ ಕಟ್ ಮಾಡ್ತಾಯಿದ್ದೆ. ಸೊ ನೋಡಿ, ಹೀಗೆ ಸ್ಟ್ರೈಟ್ ಕಟ್ ಬೇಕಾಗಿರೋದ್ರಿಂದ ನಾನು ಇದನ್ನೀಗ ಕಟ್ ಮಾಡ್ಕೊತಿದ್ದೀನಿ. ಸೊ ಕಟಿಂಗ್ ಆಯಿತು. ಸೊ ಈಗ ಸ್ಟ್ರೈಟ್ ಕಟ್ ಆಗಿದೆ. ಎಲ್ಲ ಕೂದಲುಗಳನ್ನು ಮುಂದೆ ಬಾಚಿಕೊಂಡು ಇಲ್ಲಿಗೊಂದು ನಾಟ್ ಹಾಕೋಬೇಕು.
ಯಾರೆಲ್ಲ ಬಿಗ್ ಬಾಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಗೆ ಇಲ್ಲಿಗೆ ನಮ್ಮ ಕಾವ್ಯಂಗೆ ವೋಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಅವರಿಬ್ಬರಿಗೆ ಬೇಕು. ಪ್ಲೀಸ್ ಗಿಲ್ಲಿ ಕಾವ್ಯಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ನಾನು ಇಲ್ಲಿಗೊಂದು ನೋಟ್ ಹಾಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡಿ. ಹೇರ್ ಯಾವಾಗಲೂ ವೆಟ್ಟಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು. ಡ್ರೈಯಲ್ಲಿ ಇಟ್ಕೊಂಡು ಕಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನಾನು ಆಲ್ರೆಡಿ ಹೆಡ್ ವಾಶ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ನಮ್ಮ ಫಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಪ್ರೋಸೆಸ್. ಮತ್ತು ಕೂದಲನ್ನ ಹಿಂದೆ ಹಾಕ್ಕೊಂಡು ಇದು ಒಂದು ಸೆಕೆಂಡ್ ಪ್ರೋಸೆಸ್. ಇಲ್ಲಿ ಆಲ್ರೆಡಿ ನಮ್ದು ಕಟ್ಟಿಂಗ್ ಇದೆ, ಇದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನಮ್ಮ ಹೇರ್ ಕಟ್ ಆಗಿದೆ ಇಲ್ಲಿ. ಸೊ ಇದಕ್ಕೆ ನಾವು ಹಂಗೆ ಸ್ವಲ್ಪ ಟಚಪ್ ಮಾಡ್ಕೊಬಿಡೋಣ. ಥರ ಮಾಡಿಕೊಂಡು ಕಚ್ 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 ಮಾಡೋಣ. ಈ ಥರ ರಿಬ್ಬನ್ ನಿಮಗೆ ಆಗಿಲ್ಲ ಅಂದರೆ ಇದು ನನಗೆ ಆ್ಯಕ್ಚುಲಿ ಇರಿಟೇಷನ್ ಆಗ್ತಿದೆ. ನನ್ನ ಹತ್ರ ಮಾಮೂಲಿ ರಿಬ್ಬನ್ ಇರಲಿಲ್ಲ, ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಫ್ರಂಟ್ ಕಟ್ 3 ಸ್ಟೆಪ್ಪಲ್ಲಿ ನಾವು ಇದನ್ನು ಕಟ್ಟಿಂಗ್ನ ಮಾಡ್ತಾ ಇರೋದು. ಈಗ ಫ್ರಂಟ್ ಕಟ್. ನಂಗೆ ಜಾಸ್ತಿ ಫ್ರಂಟ್ ಕಟ್ ಬೇಡ, ಯಾಕಂದರೆ ನಂಗೆ ಜಾಸ್ತಿ ಫ್ರಂಟ್ ಬಿಡೋದಿಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೋತೀನಿ ನನಗೆ. ಬಟ್ ಹಿಂದೆಗಡೆ ಬಿಟ್ಟಾಗ ಸ್ಟೆಪ್ ವೈಸ್ ಕಾಣಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ. ಮತ್ತು ಇಲ್ಲಿಗೊಂದು ರಿಬ್ಬನ್ ಹಾಕ್ಕೊತೀನಿ ಇವಾಗ ನಾನು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಸೆಟ್ಟಿಂಗ್ ಮಾಡ್ಕೊಂಡು ಬರ್ತೀನಿ. ಫೈನಲ್ ಸೊ ಸೆಟ್ಟಿಂಗ್ ಆದಮೇಲೆ ಈ ಥರ ಇದೆ. ಸೊ ಯಾರಿಗೆಲ್ಲ ಇದೇ ಥರ ಸೆಲ್ಫ್ ಸೆಟ್ಟಿಂಗ್ನ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಸೆಟ್ಟಿಂಗ್ ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಸೆಲ್ಫ್ ಸೆಟ್ಟಿಂಗ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.